ಸರ್ ಇನ್ನೊಂದು ಸ್ವಲ್ಪ ಅಣ್ಣ ತಡೆಯೋಣ, ಸ್ವಲ್ಪ ಜೋಡಿಸ್ಬೇಕು, ಸ್ವಲ್ಪ ಕೋಸ್ಟ್ಲಿ ಹೋಗೋಣ. ಯುದ್ಧ ಬೇಡವೇ ಬೇಡ, ಗ್ಯಾಸ್ ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು. ಕನ್ನಡ ಚಳವಳಿ ವಾಟಾಳ್ ಪಕ್ಷಕ್ಕೆ, ವಾಟಾಳ್ ನಾಗರಾಜ್ ಸಾಹೇಬ್ರು ಹೋರಾಟಕ್ಕೆ, ವಾಟಾಳ್ ನಾಗರಾಜ್ ಸಾಹೇಬ್ರು ಹೋರಾಟಕ್ಕೆ. ಬೇಡ ಯುದ್ಧ ಬೇಡವೇ ಬೇಡ, ಗ್ಯಾಸ್ ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು. ಯುದ್ಧ ಬೇಡವೇ ಬೇಡ, ಗ್ಯಾಸ್ ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು. ಯುದ್ಧ ಬೇಡವೇ ಬೇಡ, ಗ್ಯಾಸ್ ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು. ಯುದ್ಧ ಬೇಡವೇ ಬೇಡ, ವಾಟಾಳ್ ನಾಗರಾಜ್ ಸಾಹೇಬ್ರು ಹೋರಾಟಕ್ಕೆ. ಯುದ್ಧ ಬೇಡವೇ ಬೇಡ, ಗ್ಯಾಸ್ ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು. ಯುದ್ಧ ಬೇಡವೇ ಬೇಡ, ಗ್ಯಾಸ್ ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು, ಗ್ಯಾಸ್ ಬೇಕೇ ಬೇಕು. ಯುದ್ಧ ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಗ್ಯಾಸ್ ಬೇಕೇ ಬೇಕು, ಯುದ್ಧ ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ, ಯುದ್ಧ ಬೇಡವೇ ಬೇಡ. ಈಗ ಮೊದಲು ದೇಶದಲ್ಲಿ ಪ್ರಪಂಚದಲ್ಲಿ ಒಕ್ಕೊರಲಿನ ಮಾತು ಯುದ್ಧ ನಿಲ್ಲೇಬೇಕು. ಅಮೇರಿಕ, ಇಸ್ರೇಲ್, ಇರಾನ್ ನಡೀತಾ ಇರೋ ಯುದ್ಧ ಇದು ಮೂರು ದೇಶಗಳಿಗಲ್ಲ. ಅಲ್ಲಿ ಯುದ್ಧ ನಡೆದರೂ ಇಡೀ ಪ್ರಪಂಚದ ಉದ್ದಕ್ಕೂ ಕಣ್ಣೀರಿನ ಕಥೆ. ಪ್ರಪಂಚವೇ ನೋವನ್ನು ಪಡ್ತಾ ಇದ್ದಾರೆ, ಕಣ್ಣೀರು ಪಡ್ತಾ ಇದ್ದಾರೆ. ಸಣ್ಣ ಸಣ್ಣ ದೇಶಗಳು, ಸಣ್ಣ ಸಣ್ಣ ರಾಜ್ಯಗಳು ಬಹಳ ನೋವಿನಲ್ಲಿದ್ದಾರೆ. ಇದನ್ನು ಯುದ್ಧ ನಿಲ್ಲಿಸಬೇಕಾದ್ದು ಮೊದಲನೇ ಕರ್ತವ್ಯ. ಯುದ್ಧ ನಿಲ್ಲಿಸೋ ಬದಲು ಈಗ ಅಮೇರಿಕಾದವರು 50,000 ಸೈನಿಕರನ್ನ ಇರಾನ್ಗೆ ನುಗ್ಗಿಸಿ ಸಂಪೂರ್ಣ ಇರಾನನ್ನು ಸರ್ವನಾಶ ಮಾಡಬೇಕು ಅಂತ ಹೊರಟಿದ್ದಾರೆ. ಮೊದಲಿಂದರೂ ಅಮೇರಿಕನ್ರಿಗೆ ಇದೇ ರೀತಿ. ಹಿಂದೆ ವಿಯೆಟ್ನಾಂ, ಅಲ್ಲಿ ನಾಗಾಸಾಕಿ, ಹಿರೋಶಿಮಾ ಅಲ್ಲೆಲ್ಲ ಬಾಂಬ್ ಹಾಕಿ ಇನ್ನೂ ಆ ಜನ ಬಾಂಬಿನಿಂದ ತತ್ತರಿಸಿ ಮೇಲೆ ಬರ್ತಾ ಇಲ್ಲ. ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಭಾರತ ದೇಶದವರ ಜವಾಬ್ದಾರಿ ಭಾರಿ ಇದೆ. ಭಾರತದ ಪ್ರಧಾನಿ ಸಂಪೂರ್ಣವಾಗಿ ನಮ್ಮ ದೇಶದ ಎಲ್ಲ ಮುಖಂಡರುಗಳು ಸೇರಿ ಸಂಪೂರ್ಣ ಅಮೇರಿಕ, ಇಸ್ರೇಲ್, ಇರಾನ್ಗೆ ಭಾಳ ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿ ಯುದ್ಧ ನಿಲ್ಲಿಸಬೇಕು. ಕರ್ನಾಟಕದಲ್ಲಿ ರಿಕ್ಷಾಗಳು ಓಡಾಡ್ತಾ ಇಲ್ಲ, ವಾಹನಗಳು ನಿಂತೋಗಿದೆ, ಹೋಟ್ಲು ನಿಂತಿದೆ. ಅದು ತೆರೆದಿರುವ ಅನೇಕ ಹೋಟ್ಲುಗಳಲ್ಲಿ ಒಂದೊಂದು ತಿಂಡಿ ಇಲ್ಲ. ಬಹಳ ಅತ್ಯಂತ ಗಂಭೀರವಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬೆಂಗಳೂರಂತೂ ನರಕ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಕುಡಿಯುವ ನೀರಿಲ್ಲ, ಭಾಳ ಅನ್ಯಾಯ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಕರ್ನಾಟಕ ಭಾಳ ನೋವಿನಲ್ಲಿ ಬರುತ್ತೆ. ಈಗ ಕರ್ನಾಟಕದ ಪಾರ್ಲಿಮೆಂಟ್ ಸದಸ್ಯರು ಕೇಂದ್ರದ ಪ್ರಧಾನಮಂತ್ರಿಯವರ ಜೊತೆಯಲ್ಲಿ ಮಾತನಾಡಿ
ಕರ್ನಾಟಕಕ್ಕೆ ಎಲ್ಲ ರೀತಿಯ ನೆರವನ್ನು ಕೇಳಬೇಕಾಗಿ ಕರ್ತವ್ಯ. ಇನ್ನು 15 ದಿವಸದೊಳಗಾಗಿ ಯುದ್ಧ ನಿಲ್ಲಿಸ್ತಾ ಇದ್ದರೆ ಇಡೀ ಅಖಂಡ ಕರ್ನಾಟಕ ಬಂದ್ ಮಾಡಿ ಯುದ್ಧ ನಿಲ್ಲಿಸಿ ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿಂದ ಹೋರಾಟ ರಾಮನಗರ, ಮಂಡ್ಯ, ಮೈಸೂರು ಹೋರಾಟವನ್ನು ಆರಂಭ ಮಾಡಿದ್ದೇವೆ. ಈ ಹೋರಾಟ ನಿರಂತರವಾಗಿ ನಡೀತದೆ. ಯುದ್ಧ ನಿಲ್ಲಲೇಬೇಕು. ಯುದ್ಧ ನಿಲ್ಲಿಸಿ ಅಂತೇಳಿ ಈಡಿಗಾಯಿ ಹೊಡೆಯುವ ಚಳವಳಿ ರಾಮನಗರದಿಂದ ಆರಂಭ ಆಗುತ್ತೆ. ರಾಮನಗರದಿಂದ ಆರಂಭ ಆಗುತ್ತೆ.